ಜಯ ಮೃತ್ಯುಂಜಯ ಸ್ವಾಮೀಜಿ ನಡವಳಿಕೆ ಬದಲಾವಣೆ ಆಗಿದ್ದು ಸತ್ಯ ಅಂತ ಹುಬ್ಬಳ್ಳಿಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿ ನಡವಳಿಕೆಯಲ್ಲಿ ಬದಲಾವಣೆ ಆಗಿದ್ದು ಸತ್ಯ ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತನಾಡಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಪಕ್ಷದ ಬ್ಯಾನರ್ ಅಡಿ ಕುಳಿತುಕೊಂಡು ಮಾತನಾಡ್ತಿದ್ದಾರೆ. ನಮ್ಮ ಸಮಾಜದವರ ಮೇಲೆ ಅನೇಕ ಕಡೆ ದೌರ್ಜನ್ಯ ನಡೆದಿದೆ. ಪೀಠದ ರಕ್ಷಣೆ ಮಾಡೋ ಜವಾಬ್ದಾರಿಯನ್ನ ಸಮಾಜ ನನಗೆ ನೀಡಿದೆ. ಮಠದಲ್ಲಿ ಅನೈತಿಕ ಚಟುವಟಿಕೆ ನಡೆದು ಹಾಗಾಗಿ ಗೇಟ್ಗೆ ಬೀಗ ಹಾಕಲಾಗಿದೆ. ನಾವು ಕಾನೂನಾತ್ಮಕ ಹೋರಾಟಕ್ಕೂ ಸಿದ್ಧರಿದ್ದೇವೆ ಅಂತ ಕಾಶಪ್ಪನವರು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಶಾಸಕ ವಿಜಯಾನಂದ ಕಾಶಪ್ಪನವರು ಜಯ ಮೃತ್ಯುಂಜಯ ಸ್ವಾಮೀಜಿಯ ನಡವಳಿಕೆಯ ಕುರಿತು ಹೇಳಿದ್ದಾರೆ. ಅವರ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದು ಸತ್ಯ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ. ಜಯ ಮೃತ್ಯುಂಜಯ ಸ್ವಾಮೀಜಿ ನಡವಳಿಕೆಯಲ್ಲಿ ಬದಲಾವಣೆ ಆಗಿದ್ದು ಸತ್ಯ ಅಂತ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಶಾಸಕ ವಿಜಯಾನಂದ ಕಾಶಪ್ಪನವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಳಿತುಕೊಂಡು ಮಾತನಾಡ್ತಾ ಇದ್ದಾರೆ ಅವರು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಯ ಮೃತ್ಯುಂಜಯ ಸ್ವಾಮೀಜಿ ಹೊರಹಾಕಲು ಟ್ರಸ್ಟ್ ಚಿಂತನೆ ನಡೆಸಿದೆ. ಅಲ್ಲಿ ಮತ್ತೋರ್ವ ಗುರುಗಳನ್ನ ನೇಮಕ ಮಾಡೋದು ಸತ್ಯ ಅಂತ ಹೇಳಿದ್ದಾರೆ. ಮಠಕ್ಕೆ ಮಾಲೀಕರು ಸ್ವಾಮೀಜಿ ಅಲ್ಲ, ನಮ್ಮ ಟ್ರಸ್ಟ್. ಹುಬ್ಬಳ್ಳಿಯಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಜಯ ಮೃತ್ಯುಂಜಯ ಸ್ವಾಮೀಜಿಯನ್ನ ಹೊರಹಾಕಲು ಟ್ರಸ್ಟ್ ಈಗ ಚಿಂತನೆ ನಡೆಸಿದೆ. ಅಲ್ಲಿ ಮತ್ತೊಬ್ಬ ಗುರುವನ್ನ ನೇಮಕ ಮಾಡೋದು ಸತ್ಯ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಟ್ರಸ್ಟ್ ಇಸ್ ದ ಓನರ್. ಅವರಲ್ಲಿ ಓನರ್ಶಿಪ್ ಇರೋದು ಟ್ರಸ್ಟ್ನೇ. ಅದರಲ್ಲಿ ಅವ್ರಿಗೆ ಇರಕ್ ಕೊಟ್ಟಿ ಇರ್ರಿ, ಇದನ್ನ ನೋಡ್ಕೊಡ್ರಿ, ಇದನ್ನ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದು. ಅಲ್ಲಿ ನಮ್ಮ ಬಯಲಾದಲ್ಲಿ ಇದೆ. ನಾವು ಚರ್ಚೆ ಗುರುಗಳು ಪಾಪ ಅವರು ಈಗ ಧರ್ಮ ಪ್ರಚಾರ ಮಾಡಬೇಕು. ಬೆಳಗಾವಿ ಒಂದು ಮನೆ, 2 ಮನೆ ಮಾಡ್ಯಾರ. ಹುಬ್ಬಳ್ಳಿಯಲ್ಲಿ ಒಂದು ಮನೆ ಇದೆ, ಬೆಂಗಳೂರಲ್ಲಿ ಒಂದು ಮನೆ ಇದೆ. ಅವ್ರಿಗೆ ಸ್ಪಷ್ಟಪಡಿಸ್ತೀನಿ, ಇದ್ದಿದ್ದನ್ನು ನೀವು ಆಮೇಲೆ ಕೇಳಿ ಪ್ರಶ್ನೆ. ಮನೆ ಮಾಡಿದ್ದಾರೆ. ಮತ್ತು ಅದಲ್ಲದೆ ಕೆಲವಷ್ಟು ಅಗ್ರಗಣ್ಯ ನಾಯಕರು ನಮ್ಮ ಸಮಾಜದ್ದು ನಮ್ಗೆ ಗೊತ್ತಿದೆ. ಭಾರಿ ದೊಡ್ಡ ನಾಯಕರು. ಈ ಸಮಾಜಕ್ಕಾಗಿ ಇವರು ಬಹಳ ಎಲ್ಲ ತ್ಯಾಗ ಮಾಡಿ, ಸರ್ವಸ್ವವನ್ನೇ ತ್ಯಾಗ ಮಾಡಿಕೊಂಡು ಮಾತಾಡ್ತಾರೆ. ಇವತ್ತು ಗುರುಗಳಿಗೆ ಒಂದು 10 ಎಕರೆ ಜಾಗ ತಗೋತೀವಿ. ಅಲ್ಲಿ ಬೆಳಗಾವಿ ಮತ್ತು ಹುಬ್ಬಳ್ಳಿ ಮಧ್ಯೆ ಒಂದು ಮಠವನ್ನು ಕಟ್ತೀವಿ. ಮತ್ತು ಸ್ವತಃ ಗುರುಗಳೇ ಮಲಪ್ರಭಾ ನದಿಯಲ್ಲಿ ನೀವೇ ಮಠ ಕಟ್ಕೋತೀವಿ ಅಂತ ಹೇಳಿದ್ರು. ಈ ಮಾತುಗಳನ್ನು ತಾವು ಕೇಳಿದ್ರಿ. ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತ ಮುಗಿಸ್ಬಿಡ್ತೀನಿ. ಈಗ ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ನಿನ್ನೆ ಸಭೆಯನ್ನು ಸೇರಿ ಚರ್ಚೆ ಮಾಡಿದಾಗ ಪಾಪ ಗುರುಗಳು ಸಂಚಾರ ಮಾಡಲಿ, ಸಮಾಜ ಕಟ್ಟಲಿ, ಮೀಸಲಾತಿಗೆ ಹೋರಾಟ ಮಾಡ್ತಾ ಇದಾರ, ಮಾಡಲಿ, ನಾವು ಬೇಡ ಅನ್ನೋದಿಲ್ಲ. ಮತ್ತು ಈಗೇನು ನಾಯಕರು ಅಲ್ಲಿ ಮಠ ಕಟ್ತೀವಿ ಅಂತ ನಮ್ಮ ಅಗ್ರಗಣ್ಯ ನಾಯಕರು, ನಮ್ಮ ಸಮಾಜದ ಸೃಷ್ಟಿಕರ್ತರು ಪಾಪ ಅವ್ರಿಬ್ಬರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾರು ಹೇಳಕ್ಕೆ ನಂಗೆ ಗೊತ್ತಿದೆ, ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ. ದಯವಿಟ್ಟು ನಾನೇ ಅವ್ರ ಹೆಸರು ತೊಗೊಳ್ಳೋದಿಲ್ಲ ಅಂತ ಡಿಸೈಡ್ ಮಾಡೀನಿ. ಅವ್ರ ವಿರುದ್ಧ ಮಾತಾಡೋದಿಲ್ಲ ಅಂತೂ ಡಿಸೈಡ್ ಮಾಡೀನಿ. ಅವ್ರು ಬೇಕಾದ ಮಾತಾಡಲಿಲ್ಲ. ನೀವು ಯಾವ ಜಿಲ್ಲೆಯವರು ನಾನೇನು ಹೇಳೋದಿಲ್ಲ. ಅಗ್ರಗಣ್ಯ ನಾಯಕರು ಮಠ ಕಟ್ಟಿ, ಅವ್ರಿಗೆ ಸಂಸ್ಥಾ ಕಟ್ಟಿ, IAS, KS ಕೋಚಿಂಗ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನಾವು ಸ್ವಾಗತ. ನಮ್ಮ ಧರ್ಮದರ್ಶಿಗಳು ನಾವೆಲ್ಲರೂ ಕೂಡ ಅವ್ರು ಕಟ್ಟಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ಸಮಾಜ ಸಂಘಟನೆ, ಪಾಪ ಬಡ ಮಕ್ಕಳಿಗೆ ಹಾಸ್ಟೆಲ್, ಇವನ್ನೆಲ್ಲ ಮಾಡ್ತೀನಿ ಅಂತ ಅದಕ್ಕೆ ನಾವು ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ವಿಜಯಾನಂದ ಕಾಶಪ್ಪನವರ ಹೇಳಿಕೆ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇನ್ನು ಸ್ವಾಮೀಜಿಯನ್ನ ಹೊರ ಹಾಕ್ತಾರಾ ಹೇಗೆ ಅಂತ ಅವರ ಹೇಳಿಕೆ ನೋಡಿದ್ರೆ ಅದೇ ರೀತಿ ಅನ್ನಿಸ್ತಾ ಇದೆ. ಸಾಹಿತ್ಯ ಪ್ರಮುಖವಾಗಿ ವಿಜಯಾನಂದ ಕಾಶಪ್ಪನವರವರ ತುರ್ತು ಪತ್ರಿಕಾಗೋಷ್ಠಿಯ ಮೂಲಕ ಜಯ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಮತ್ತು ಅವರ ಒಂದು ಕುರ್ಚಿಗೆ ಸ್ಪಷ್ಟವಾದಂತಹ ಒಂದು ಮೆಸೇಜ್ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಇವರು ರವಾನಿಸಿದ್ದಾರೆ. ನಾವು ಸ್ವಾಮೀಜಿಯವರ ಪೀಠದಿಂದ ಹೋಗುವಂತ ಹೇಳೋದಿಲ್ಲ, ಆದರೆ ನಮ್ಮ ಪೀಠಕ್ಕೆ ಒಂದು ಸ್ವಾಮೀಜಿಯವರ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ತೇವೆ. ಅದರಲ್ಲೂ ಪ್ರಮುಖವಾಗಿ ಬೇರೆ ಗುರುಗಳನ್ನ ನೇಮಕ ಮಾಡಿಕೊಳ್ತೇವೆ. ಈ ಒಂದು ವಿಚಾರ ಕುರಿತಂತೆ ಕಳೆದ ಒಂದು ವಾರದಿಂದಲೂ ಸಹಿತ ಈ ಒಂದು ವಿಚಾರ ಕುರಿತಂತೆ ಕೂಡ ನಾವು ಸಮಾಜದಿಂದ ಅಂತಿಮವಾದಂತಹ ಒಂದು ಸಭೆಯನ್ನ ಮಾಡಿ ತುರ್ತಾಗಿ ನಾವು ಈ ಒಂದು ಕ್ರಮವನ್ನು ಕೈಗೊಳ್ತೇವೆ. ಈವರೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ, ಸಮಾಜವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿವಿ. ಆದರೆ ಸ್ವಾಮೀಜಿಯವರು ಈ ಒಂದು ವಿಚಾರ ಕುರಿತಂತೆ ಯಾವುದೇ ರೀತಿ ಅಂತ ಸುಧಾರಿಸಿಕೊಳ್ಳಲಿಲ್ಲ. ಪ್ರಮುಖವಾಗಿ ಇವರ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಮಟ್ಟದಲ್ಲಿ ಸ್ವಾಮೀಜಿಯವರದ್ದು
4-5 ಮನೆಗಳನ್ನ ಮಾಡಿದ್ದಾರೆ. ಆ ಒಂದು ಮನೆಯ ಮೂಲಕ ಅದರ ಜೊತೆಗೆ ಪ್ರಮುಖವಾಗಿ ಇತ್ತೀಚೆಗೆ ಈ ಒಂದು ಪಂಚಮಸಾಲಿ ಪೀಠದಲ್ಲಿ ಆ ಒಂದು ಸಾಕಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇವೆ. ಇವೆಲ್ಲವೂ ವಿಚಾರಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಒಂದು ದೊಡ್ಡ ಸಮಾಜದ ಹಿನ್ನೆಲೆಯೊಳಗೆ ನಾವು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಒಂದು ವಾರದೊಳಗೆ ನಾವು ಒಂದು ಸೂಕ್ತವಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೇವೆ. ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಈ ಮೂಲಕ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿಗೆ ನೀಡಿದ್ದಾರೆ. ಸಾಹಿತ್ಯ. ಥ್ಯಾಂಕ್ ಯು ರವಿಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.